ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಇವತ್ತು 2-3 ದಿವಸ ಆಯಿತು ಬ್ಲಾಗ್ ಹಾಕದೆ. ಸ್ವಲ್ಪ ಹುಷಾರಿಲ್ಲದ ಕಾರಣ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸುಸ್ತು ಅಂತ ಅನಿಸ್ತಿತ್ತು. ಅದು ಜ್ವರ, ಶೀತ, ಕೆಮ್ಮೆಲ್ಲ ಇದ್ದ ಕಾರಣ. ಹಾಗಾಗಿ ಇವತ್ತು ಸ್ವಲ್ಪ ಬೆಟರ್, ಪರವಾಗಿಲ್ಲ, ಹುಷಾರಿದ್ದೇನೆ. ಹಾಗಾಗಿ ಇವತ್ತಿಂದ ಬ್ಲಾಗ್ ಮಾಡುವ ಅಂತ ಎನಿಸಿದ್ದೇನೆ. ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ. ಇವತ್ತು ಬೆಳಿಗ್ಗೆನೆ ಮಳೆ ಗೈಸ್, ಬೆಳಿಗ್ಗೆಯಿಂದ ರಾತ್ರಿ ಕೂಡ ಮಳೆ ಬರ್ತಾ ಇತ್ತು, ಬೆಳಿಗ್ಗೆ ಕೂಡ ಮಳೆ ಬರ್ತಾ ಇತ್ತು, ಈಗಲೂ ಮಳೆ ಬರ್ತಾ ಉಂಟು. ಪಿರಿ 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 ಅಂತ ಹೇಳಿ ನಿಲ್ಲೇ ಇಲ್ಲ. ಬೆಳಿಗ್ಗೆ ನಿನ್ನೆ ನೈಟ್ ಸ್ಟಾರ್ಟ್ ಆದ ಮಳೆ, ಗೊತ್ತಿಲ್ಲ ಇನ್ನು ಫುಲ್ ಡೇ ಇದೆಯಾ ಎಂತ ಅಂತ ಹೇಳಿ. ನೋಡ್ಬೇಕೇನಂತೇಳಿ. ಹಾಗೆ ನನ್ನದು ಮಸಾಲೆ ಎಲ್ಲ ಕಡ್ದಾಯಿತು. ಮೀನು ಹಸ್ಬೆಂಡ್ ತಗೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ನೋಡ್ಬೇಕೆಂತ ಮೀನು ಅಂತೇಳಿ. ಹಾಗೆ ಮಸಾಲೆ ಎಲ್ಲ ಕಡ್ದು ಬೇಗ ಇಟ್ಟೆ. ಹಾಗೆ ನಮ್ಮ ಇಲ್ಲಿ ಕಾಡು ಕೋಣ ಬಂದಿದೆ ಗೈಸ್. ಕಾಡು ಕೋಣ ಬಂದು ಎಂಥ ಉಪದ್ರ ಅಂತ ಹೇಳಿದರೆ, ನಾನು ನಿಮಗೆ ಇದು ತೋರಿಸ್ತೇನೆ, ಫೋಟೋ ಇದ್ದರೆ ಕಾಡು ಕೋಣದ್ದು. ಅದು ನೋಡಲಿಕ್ಕೆ ಸಿಗಲಿಲ್ಲ. ರಾತ್ರಿ ಎಲ್ಲ ನಮ್ಮ ಮನೆ ಹತ್ತಿರ ಎಲ್ಲ ಬಂದಿದೆ ಗೈಸ್. ನಮ್ಮ ಮನೆ ಎದುರೇ ಬಂದಿದೆ ನೈಟ್ ಹೊತ್ತು. ಮಳೆ ಬರ್ತಾ ಉಂಟು ನೋಡಿ, ಮೋಡ ಆಗಿದೆ. ನಿನ್ನೆ ನೈಟ್ ಬಂದ ಮಳೆ ಬಿಡ್ತಾನೇ ಇಲ್ಲ. ಇನ್ನು ಇವತ್ತು ಫುಲ್ ಡೇ ಉಂಟಾ ಎಂತ ಅಂತಲೇ ಗೊತ್ತಿಲ್ಲ. ನಿನ್ನೆ ತನಕ ಒಳ್ಳೆ ಬಿಸಿಲಿತ್ತು, ಇವತ್ತು ರಿಟರ್ನ್ ಸ್ಟಾರ್ಟ್ ಆಯಿತು. ನಮ್ಮ ಬಿಳ್ಳನಿಗೆ ಮಳೆಗೆ ಒಳ್ಳೆ ನಿದ್ದೆ ನೋಡಿ. ಮೀನಿಗೆ ಕಾಯುವುದೀಗ. ಮೀನು ಏನು ಬರಲಿಲ್ಲ ಅಂತೇಳಿ ಕಾಯ್ತಾ ಕೂತಿದ್ದಾಳೆ. ಮೀನು ಹಾಕಿದರೆ ಮತ್ತೆ ಎಂತ ಬೇಡ, ಅದರಷ್ಟು ಖುಷಿ ಬೇರೆ ಏನಿಲ್ಲ. ಮತ್ತೆ ಇಡೀ ದಿನ ಊಟ ಮಾಡದೆ ಬೇಕಾದರೆ ನಿಂತ್ಕೊಳ್ತಾಳೆ. ಹಸ್ಬೆಂಡ್ ಮೀನು ತಗೊಂಡು ಬಂದಿದ್ದಾರೆ. 1-2-3 ಟೈಪ್ ಮೀನು ತಗೊಂಡು ಬಂದಿದ್ದಾರೆ. ಇದು ಬಂಗುಡೆ ಗೈಸ್, ಇದು ಸ್ವಲ್ಪ ಐಸ್ ಉಂಟು. ಮತ್ತು ಇದು ಬೊಂಡಾಸ್ ನೋಡಿ, ದೊಡ್ಡದುಂಟು ಮಾತ್ರ ಬೊಂಡಾಸ್. ಇವತ್ತು ಮಾಡೋದಿಲ್ಲ, ಎಲ್ಲ ಮಾಡಿದರೆ ಒಮ್ಮೆಲೆ ಖಾಲಿ ಆಗ್ತದೆ. ಮತ್ತು ನಾಳೆಗೆ ಎಂತ ಇರುವುದಿಲ್ಲ ನೋಡಿ. ಬೊಂಡಾಸ್ ತುಂಬ ಒಳ್ಳೆಯದುಂಟು, ನಾಳೆ ಮಾಡಬೇಕು ಬೊಂಡಾಸ್. ಮತ್ತು ಬೂತಾಯಿ ನೋಡಿ ಗೈಸ್, ಬೂತಾಯಿ ಕೂಡ ಒಳ್ಳೆಯದುಂಟು. ದೊಡ್ಡ ಬೂತಾಯಿ ಫ್ರೆಶ್ ಆಗಿ ಉಂಟು. ಇದು ಕೂಡ ನಾಳೆ ಮಾಡುವ ಅಂತೇಳಿ. ನಾಳೆ ಇಲ್ಲದ್ರೆ ನಾಡಿದ್ದು ಮಾಡಬೇಕು ನೋಡಿ, ದೊಡ್ಡದಿದೆ. ಈಗಿನ ಮೀನಿನ ಕ್ರಯ ಕೂಡ ಅಷ್ಟೇ ಉಂಟು, ಮತ್ತು ಜಾಸ್ತಿ ರೇಟು ಕೂಡ ಮೀನಿಗೆ. ಹಾಗಾಗಿ ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ. 3 ಟೈಪು ಮೀನಿದೆ. ಬಾಳೆಗೊನೆ ಇದೆ, ಇದು ನಮ್ಮ ಇಲ್ಲಿ ಆದದ್ದು. ಇದು ಸ್ವಲ್ಪ ನೇಬರ್ಸ್ ಅವರಿಗೆ, ಅಜ್ಜಿ ಮನೆಗೆಲ್ಲ ಕೊಟ್ವಿ. ಈಗ ಇಷ್ಟು ಉಂಟು. ಏನಾದರೂ ಬನ್ಸ್ ಏನಾದರೂ ಮಾಡುವ ಅಂತ ಎನಿಸಿದ್ದೇನೆ. ನೋಡ್ಬೇಕು ಏನಾಗ್ತದೆ ಅಂತೇಳಿ. ಪದಾರ್ಥ ಒಂದು ಬೇಗ ಮಾಡಿ ಮುಗಿಸ್ಬೇಕೀಗ, ಇಲ್ಲದಿದ್ದರೆ ಲೇಟ್ ಆಗ್ತದೆ. ಗಂಟೆ ಇವಾಗ ಅವರು ಬರುವಾಗಲೇ ಲೇಟ್. ಗಂಟೆ ಈಗ 12 ಹತ್ತಿರ ಆಯಿತು. ಸ್ವಲ್ಪ ಬಟ್ಟೆ ವಾಶ್ ಮಾಡಲಿಕ್ಕಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಆಯಿತು. ಈಗ ಮಸಾಲೆ ಕಡ್ದಿಟ್ಟಿದ್ದೆ ಅಲ್ಲ, ಹಾಗಾಗಿ ಈಸಿ ಆಯಿತು. ಈಗ ಮೀನು ಕಟ್ ಮಾಡಿ ಹಾಕಿದರೆ ಆಯಿತು. ಅದು ಐಸ್ ಇದೆ ಹೌದು, ಆದರೆ ತುಂಬ ಐಸ್ ಈ ರೀತಿ ಗಟ್ಟಿ ಆ ರೀತಿ ಏನಿಲ್ಲ. ನೀರಿಗೆ ಹಾಕಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಕಟ್ ಮಾಡ್ಬೋದು. ಹಾಗೆ ನೋಡಬೇಕೆಂತ ಅಂತೇಳಿ. ಬೊಂಡಸ್ ನೋಡಿ, ನನ್ನ ಮಗ ಈಗ ಬೊಂಡಸ್ ಪದಾರ್ಥ ಮಾಡು ಅಂತ ಹೇಳ್ತಾ ಇದ್ದಾನೆ. ಇವತ್ತು ಮಾಡಿದರೆ ಮತ್ತೆ ನಾಳೆಗೆ ಎಂತ ಇಲ್ಲದಾಗೆ ಆಗ್ತದೆ. ಎಂತ ಮಾಡೋದಂತೇಳಿ ಗೊತ್ತಾಗೋದಿಲ್ಲ. ನೋಡಬೇಕು. ಸುವರ್ಣಗಡ್ಡೆ ಕೂಡ ಉಂಟು. ಅಮ್ಮ ನಾಳೆ ಸುವರ್ಣಗಡ್ಡೆ ಮತ್ತು ಕಡಲೆ ಹಾಕಿ ಮಾಡು ಅಂತ ಹೇಳಿದರು. ಅದರ ಜೊತೆ ಬೊಂಡಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಅದು ವೆಜ್ ಆಗುವಾಗ ಇದು ನಾನ್ ವೆಜ್ ಆ ರೀತಿ ಸರಿ ಮಾಡ್ಕೋಬೋದಲ್ವಾ. ಹಾಗೆ ನೋಡುವ ಏನಾಗ್ತದೆ ಅಂತೇಳಿ. ಬನ್ನಿ ಬೇಗ ಒಮ್ಮೆ ಪದಾರ್ಥ ಮಾಡುವ. ಪದಾರ್ಥ ಆಯಿತು ನಂದು. ಇವತ್ತು ಲೇಟಾಗಿ ಪದಾರ್ಥ ಆದದ್ದು, ಇಲ್ಲದ್ರೆ ಬೇಗ ಆಗ್ತಾಯಿತ್ತು. ಇದು ಜಾಸ್ತಿ ಕುದಿ ತೆಗಿಲಿಕ್ಕೂ ಆಗೋದಿಲ್ಲ, ಯಾಕಂದರೆ ಹೇಳಿದರೆ ಹುಡಿ ಆಗ್ತದಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಚೆನ್ನಾಗಿ ಕುದಿ ತೆಗೆದು ಆಮೇಲೆ ಖಾಲಿ ಒಂದೇ ಕುದಿ ತೆಗೆದದ್ದು. ಚಿಕ್ಕ ಇದಲ್ವಾ, ಹುಡಿ ಆಗ್ತದೆ ಅಂತ ಹೇಳಿ ಮಾತ್ರ. ತುಂಬ ಒಳ್ಳೆದಿತ್ತು, ಟೇಸ್ಟ್ ಉಂಟು. ಹಾಗಾಗಿ ಪದಾರ್ಥ ಕೂಡ ತುಂಬ ಚೆನ್ನಾಗಾಗಿದೆ. ನನ್ನ ಪದಾರ್ಥ ಬೇಗ ಆಗ್ತದೆ. ಇವತ್ತು ಲೇಟ್ ಆದದ್ದು. ಮಧ್ಯಾಹ್ನ ಇವತ್ತು ಊಟಕ್ಕಾಗುವಾಗ ಆಯಿತು, ಇಲ್ಲದಿದ್ದರೆ ಬೇಗ ಆಗ್ತದೆ ಪದಾರ್ಥ ಎಲ್ಲ. ಹಾಗೆ ಇವಾಗ ಮಳೆ ನಿಂತಿದೆ ಗೈಸ್. ಹಾಗೆ ಮಳೆ ನಿಂತ ನಂತರ ನಾನು ಡ್ರೆಸ್ ವಾಶ್ ಮಾಡಲಿಕ್ಕೆ ಹೋದದ್ದು. ಹಾಗೆ ಇನ್ನು ಸಂಜೆ ಮೀಟಿಂಗೆಲ್ಲ ಹೋಗ್ಲಿಕ್ಕೆ ಉಂಟು. ಚರ್ಚಿಗೆ ಎಂತ ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ, ನೋಡಬೇಕು. ಈ ಕೋನದ್ದು ಸುದ್ದಿ ಇಲ್ಲ ಇವಾಗ, ಎಲ್ಲಿ ಉಂಟು ಏನು ಎಂತ ಅಂತೇಳಿ.
ನೋಡುವ ಏನಾಗ್ತದೆ ಅಂತೇಳಿ. ಗಂಟೆ ಈಗ ಮೂರು ಆಗ್ತಾ ಬಂತು ಗೈಸ್. ಗಂಟೆ ಈಗ 3 ಆಗ್ತಾ ಹತ್ತಿರ ಬಂತು. ಈಗ ಬೇಗ ಬೇಗ ಕೆಲಸ ಮಾಡಿ ಸ್ವಲ್ಪ ಅಡ್ಡೂರು ತನಕ ಹೋಗಿ ಬರ್ಲಿಕ್ಕುಂಟು. ಸ್ವಲ್ಪ ಸ್ಟಿಚ್ಗೆ ಬಟ್ಟೆ ಕೊಡಲಿಕ್ಕುಂಟು ಒಂದು, ಮತ್ತು ನನಗೊಂದು 2 ಐಟಮ್ ಬೇಕಿತ್ತು, ಹಾಗೆ ಅದನ್ನು ತಗೊಂಡು ಬರಬೇಕು. ಈಗ ಹೋಗಿ ಬೇಗ ಹೋದರೆ ಬೇಗ ಬರ್ಬೋದು, ಮತ್ತು ಲೇಟ್ ಆಗ್ತದೆ, ಮತ್ತು ಅದು ಸಿಗೋದಿಲ್ಲ. ಇನ್ನೇನಾದರೂ ಸೀಸನ್ ಸ್ಟಾರ್ಟ್ ಆದರೆ ನಾವು ಕೊಟ್ಟ ಬಟ್ಟೆ ಕೂಡ ಸಿಗೋದಿಲ್ಲ. ಮತ್ತು ಮಗನದ್ದು ಬಟ್ಟೆ ಕೊಟ್ಟದಿತ್ತು, ಅವನಿಗೆ ಸ್ಕೂಲಿಗೆ ಆಗಬೇಕು ಈಗ, ಹಾಗೆ ಅದನ್ನು ತಗೊಂಡು ಬರುವ ಅಂತೇಳಿ ಬೇಗ ಹೋಗಿ ಬರುವ ಅಂತ ಯೋಚಿಸಿದ್ದೇನೆ. ಮತ್ತು ಕಾಡು ಕೋಣದ ಉಪದ್ರ, ಹಾಗಾಗಿ ಬೇಗ ಹೋಗಿ ಬರುವ ಅಂತೇಳಿ ಬಂದಾದಮೇಲೆ ನಿಮ್ಮ ಜೊತೆ ಸಿಗ್ತೇನೆ. ಕಾಡು ಕೋನದ್ದು ನೋಡಿ ಗೈಸ್, ಅದು ಹೋದ ಪ್ಲೇಸಲ್ಲಿ ನೋಡಿ ಎಷ್ಟು ದೊಡ್ಡ ಗುಂಡೆ ಅಂತೇಳಿ ಇಲ್ಲ, ಅದು ನಡೆದುಕೊಂಡು ಹೋದ ಜಾಗ ನೋಡಿ ಅಷ್ಟು ದೊಡ್ಡದು, ಅದರ ಕೈಕಾಲೆಲ್ಲ ತುಂಬ ದೊಡ್ಡದು ಗೈಸ್. ನೋಡಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಈ ಪ್ಲೇಸಲ್ಲಿ ಹೋಗಿದೆ, ಈ ಪ್ಲೇಸಿಂದ ಹೋಗಿ ಎಲ್ಲಿಗೆ ಹೋಗಿದೆ ಅಂತೇಳಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದು ಎಲ್ಲಿಗೆ ಹೋಗಿದೆ, ಈಗ ಎಲ್ಲಿ ಉಂಟು, ಎಲ್ಲಿ ತಲುಪಿದೆ ಅಂತೇಳಿ ಹೋಗಿ ಈ ಎದುರು ಭಾಗದಿಂದ ಹೋಗಿದ, ಸೈಡಿನ ಭಾಗದಿಂದ ಹೋಗಿದ ಅಂತೇಳಿ ಗೊತ್ತಿಲ್ಲ. ನೋಡಿ ನಮ್ಮದು ಇದು ಹೀರೆಕಾಯಿಯದ್ದು ಗಿಡ ನೋಡಿ, ಸ್ವಲ್ಪ ಸ್ವಲ್ಪ ಆಗಿದೆ. ಒಂದು 5-6 ನಾವು ತೆಗೆದ್ವಿ, ಇಷ್ಟ ತನಕ 6 ನಮಗೆ ಸಿಕ್ಕಿದೆ. 6 ಅಲ್ಲ, ಸಾರಿ 5 ನಮಗೆ ಸಿಕ್ಕಿದೆ. ಫಸ್ಟಿಗೆ 3, ನಂತರ 2. ಇನ್ನೂ ಚಿಕ್ಕ ಚಿಕ್ಕದು ಉಂಟು, ಇನ್ನು ಆಗಬೇಕಷ್ಟೇ. ನೋಡಿ ಚಿಕ್ಕ ಚಿಕ್ಕದು ಉಂಟು. ಅದು ಮೊನ್ನೆ ಕಂಟಿನ್ಯೂ ಆಗಿ ಮಳೆ ಬಂತಲ್ವಾ, ಆ ಮಳೆಗೆ ಹಾಳಾಯಿತು. ಕಾಡು ಕೋನದ ಸ್ಟೋರಿ ಹೇಳುದಾದ್ರೆ, ಮೊನ್ನೆ ಒಂದು ದಿವಸ ಮಧ್ಯಾಹ್ನ ಇಲ್ಲಿ ನಮ್ಮ ಪ್ರವೀಣಣ್ಣನವರ ಬಾವಿ ಇದೆ ಅಲ್ಲ, ಅಲ್ಲಿಗೆ ಬಂದಿತ್ತು. ನೇಬರ್ಸ್ ಅವರು ಹೋಗುವಾಗ ನೋಡಿದ್ದು. ಅದನ್ನು ಕೊಂಡೋಗಿ ಆಚೆ ಮಾಡಿ ಬಂದರು. ಅದು ಎಲ್ಲ ಓಡಿ ಹೋಗಿ ಬಚ್ಚಿ ಇಟ್ಕೊಂಡಿತ್ತು. ಆಮೇಲೆ ರಿಟರ್ನ್ ಅದೇ ದಿನ ನೈಟ್ ಆಚೆಲ್ಲ ತಿರುಗಾಡಿ ಬಂದು ಅಜ್ಜಿ ಮನೆಗೆ, ಅಲ್ಲೆಲ್ಲ ಅಶೋಕಣ್ಣನವರ ಮನೆಗೆ, ಅಲ್ಲಿಂದೆಲ್ಲ ಆಗಿ ಬಂದು ರಿಟರ್ನ್ ರಾತ್ರಿ 2:30 ಗಂಟೆಗೆ ನಮ್ಮ ಮನೆ ಮುಂದೆ ಇದೆ. ನಮ್ಮ ನಾಯಿ ಜೋರು ಬೊಗಳ್ತಾ ಇತ್ತು, ನಾನು ಮಲಗಿದ್ದೆ. ಬಟ್ ನೇಬರ್ಸ್ ಅವ್ರು ನೋಡಿದ್ದು ಹಾಗೆ 2:30 ಗಂಟೆಗೆ ಅಲ್ಲೇ ಇತ್ತಂದ. ಅಲ್ಲಿಂದ ನಾನು ನಿಮಗೆ ಈಗ ತೋರಿಸಿದೆ ಅಲ್ಲ, ಇದರ ಅಚ್ಚಿ, ಕಾಡು ಕೋನ ನಡೆದು ಹೋದ ಅಚ್ಚಿ, ಅದು ಅಲ್ಲಿಂದ ಮತ್ತೆ ಇಳಿದು ಹೋಗಿದೆ ಅಲ್ಲಿ ಬಂದು. ಆನಂತರ ಅಲ್ಲಿ ನಾವು ದೋಣಿ ಇಡ್ತೇವೆ ಅಲ್ಲ, ಅಲ್ಲಿ ಒಂದು, ಮತ್ತು ಇಲ್ಲಿ ಒಂದು ಕೆಳಗೆ ಇಳಿಯುವ ಪ್ಲೇಸ್ ಉಂಟು ನದಿಗೆ. ಆ 2 ಪ್ಲೇಸಲ್ಲಿ ಕೂಡ ಅದು ಇಳಿಲಿಕ್ಕೆ ಟ್ರೈ ಮಾಡಿದೆ, ಆದರೆ ಅದು ಅಲ್ಲಿಂದ ಇಳಿದು ಹೋಗಿದ ಎಂತ ಅಂತೇಳಿ ಗೊತ್ತಿಲ್ಲ. ಜಾಸ್ತಿಯಾಗಿ ನೀರಲ್ಲಿ ಅದು ಹೋಗ್ತದಲ್ವ, ನೀರಿಂದಲೇ ಆಚೆಯಿಂದಾಗಿ ಈಚೆ ಬಂದದ್ದು ಕಾಣಬೇಕು. ಅದು ಟ್ರೈ ಮಾಡಿದೆ, ಮತ್ತೆ ಯಾವ ಸೈಡಾಗಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ. ಬಟ್ ಈಗ ಎಲ್ಲಿ ಇದೆ ಅಂತ ಅಂತೇಳಿ ಗೊತ್ತಿಲ್ಲ. ಜಾಗ್ರತೆ ಮಾಡಬೇಕಾಗ್ತದೆ, ಯಾವಾಗ ಹೇಗೆ ಎಲ್ಲಿ ಏನು ಬರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. 2 ಇತ್ತಂತೆ, ಒಂದು ಆ ಸೈಡಲ್ಲಿ ಇತ್ತು, ಅದನ್ನು ಕೊಂಡೋಗಿದ್ದಾರೆ ಹಿಡಿದು. ಇದು ಒಂದೇ ಬಾಕಿಯಾಗಿದೆ, ಸಿಗೋದು ಕೂಡ ಇಲ್ಲ, ಎಲ್ಲಿ ಉಂಟು ಏನು ಎಂತ ಅಂತೇಳಿ ಗೊತ್ತು ಕೂಡ ಆಗೋದಿಲ್ಲ. ಹಾಗಾಗಿ ಎಂತ ಇದರದ್ದು ಅವಸ್ಥೆ, ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದೆ ಅಂತ ಅಂತೇಳಿ ಗೊತ್ತಿಲ್ಲ. ಈಗ ಎಲ್ಲಿ ಉಂಟು ಅದು ಕೂಡ ಗೊತ್ತಿಲ್ಲ. ಅದರದ್ದು ಇದು ಸರಿಯಾದ ವಿಷಯ ಅದರ ಬಗ್ಗೆ ಕೂಡ ಇನ್ನೂ ಕೂಡ ಎಂತ ಅಂತೇಳಿ ಗೊತ್ತಿಲ್ಲ. ಇನ್ನು ಉಂಟ ಇಲ್ಲಿ, ಅಥವಾ ನದಿಯಿಂದ ಆ ಬದಿಗೆ ಹೋಗಿದ ಎಂತ ಅಂತೇಳಿ ಗೊತ್ತಿಲ್ಲ. ಅದರ ವಿಷಯ ಇನ್ನೂ ಗೊತ್ತಾಗಬೇಕಷ್ಟೇ ಏನು ಎಂತ ಅಂತ ಹೇಳಿ. ಆದರೆ ಇಷ್ಟೊಂದು ದನಗಳೆಲ್ಲ ಇತ್ತು ಕಾಡಲ್ಲಿ ಅದು ಹೋಗುವಾಗ ಬರುವಾಗ. ಬಟ್ ದನಗಳಿಗೆಲ್ಲ ಏನು ಮಾಡಿರಲಿಲ್ಲ. ಅದು 2 ಒಟ್ಟಿಗೆ ಇರ್ತಿದ್ರೆ ಎಲ್ಲಾದರೂ ಮನುಷ್ಯರನ್ನು ಕೂಡ ಓಡಿಸ್ತಿತ್ತ ಏನ. ಅದು ಒಂದೇ ಆಗಿ ಅದಕ್ಕೆ ಸ್ವಲ್ಪ ಭಯ ಆದಾಗೆ ಆಗಿದೆ. ಜನರನ್ನು ನೋಡುವಾಗ ಜನರು ಓಡಿಸಿ ಎಲ್ಲ ಕೊಂಡೋಗಿದ್ದಾರಲ್ಲ, ಅದನ್ನು ಹಾಗಾಗಿ. ಮತ್ತೆ ಎಂತ ಅಂತೇಳಿ ಗೊತ್ತಿಲ್ಲ, ನೋಡುವ ಏನಾಗ್ತದೆ ಅಂತೇಳಿ. ಹಾಗೆ ಗೈಸ್, ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹುಷಾರಿಲ್ಲದೆ ಅಲ್ಪ ಸ್ವಲ್ಪ ಬ್ಲಾಗ್ ಮಾಡಿದ್ದು. ನಾಳೆಯಿಂದ
ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಹಾಗೆ ಹೋಗ್ಬೇಕಂತ ಎನಿಸಿದ್ದು ನಾನು ಡ್ರೆಸ್ ಕೊಡಲಿಕ್ಕೆ ಟೈಲರ್ ಹತ್ರ ಎಲ್ಲ ಹೋಗ್ಲಿಕ್ಕೆ ಉಂಟಂತ ನಿಮ್ಮ ಜೊತೆ ಹೇಳಿದ್ದಲ್ಲ, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಜೋರು ಮಳೆ ಸ್ಟಾರ್ಟ್ ಆಯಿತು. ಮಳೆ ಬಂದ ಕಾರಣ ಮತ್ತು ನಾನು ನಿಂತೆ, ಇನ್ನು ಮಳೆಗೆ ಒದ್ದೆಯಾಗಿ ಎಲ್ಲ ಹೋಗಿ ಬರೋದು ಬೇಡ ಅಂತೇಳಿ ನಾಳೆ ಬೆಳಿಗ್ಗೆ ಹೋದರೆ ಆಯಿತಂತೆ. ನಾಳೆ ಬೇಗ ಪದಾರ್ಥ ಮಾಡಿಟ್ಟು ಬೇಗ ಹೋಗಿ ಬರಬೇಕು. ಮತ್ತು ಮಧ್ಯಾಹ್ನ ನಂತರಕ್ಕೆ ಕಾದರೆ ಮತ್ತು ಮಳೆಯ ಪ್ರಾಬ್ಲಮ್ ಒಂದು ಏನಾದರೂ ಒಂದು ಅಡ್ಡ ಇರ್ತದೆ. ಅದಕ್ಕೋಸ್ಕರ ನಾಳೆ ಹೋಗಿ ಬರುವ ಅಂತ ಎನಿಸಿದ್ದೇನೆ. ಹಾಗೆ ಗೈಸ್, ಈ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.